ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ಇಂದು ನಾವು ಗುರು ಗೋಚಾರದಲ್ಲಿ ಸ್ಥಾನ ಬದಲಾವಣೆ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಗುರು ಜೂನ್ 2ನೇ ತಾರೀಕಿಂದ ಅಕ್ಟೋಬರ್ 31ನೇ ತಾರೀಕುವರೆಗೂ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಗೋಚಾರದಲ್ಲಿ ಬೇರೆ ಬೇರೆ ರಾಶಿಗಳಲ್ಲಿ 12 ರಾಶಿಗಳ ಮೇಲೆ ಯಾವ ಥರ ಪ್ರಭಾವ ಬೀರುತ್ತೆ ಅಂತಕ್ಕಂಥ ವಿಚಾರ ನಾವು ಮಾತಾಡಕ್ಕೆ ಬಂದಿದ್ದೀವಿ. ಗುರು ಅಂದರೆ ಜ್ಞಾನ, ಸಂಪತ್ತು, ಐಶ್ವರ್ಯ, ಸಂತಾನ, ಧರ್ಮ, ಆಚಾರ, ವಿಚಾರ, ದೇವರು, ನಂಬಿಕೆ. ಇದು ಶುಭ ಗ್ರಹ, ವಿದ್ಯಾಕಾರಕರು ಇವರು. ಚೈತನ್ಯ ಕಾರಕ ಗ್ರಹ, ಜೀವಕಾರಕ ಗ್ರಹ ಅಂತ ನಾನಾ ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರೀತಾ ಇರ್ತೀವಿ. ಗುರುವಿಗೆ ಸ್ವಂತ ಮನೆಗಳಂದರೆ ಮೀನ ಮತ್ತು ಧನುಸು ರಾಶಿ. ಕರ್ಕಾಟಕ ರಾಶಿಯಲ್ಲಿ ಉಚ್ಚರಾಗಿರ್ತಾರೆ. ಈಗ ಕರ್ಕಾಟಕ ರಾಶಿಗೆ ತನ್ನ ಜರ್ನಿ ಯಾವ ಥರ ಇದೆ, ಗೋಚಾರದಲ್ಲಿ ಬೇರೆ ಬೇರೆ ರಾಶಿಗಳ ಮೇಲೆ ತನ್ನ ಚಾಪು ಯಾವ ಥರ ಇದೆ ಅಂತಕ್ಕಂಥ ವಿಚಾರ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ಮೇಧಸ್ ಇರ್ತಕ್ಕಂಥ ಜನ ಇವರು. ನಿಮಗೆ ಕಳೆದ 1 ವರ್ಷದಿಂದ ಗುರು ದೃಷ್ಟಿ, ಗುರು ಅನುಕೂಲಕರ ಸ್ಥಿತಿಯಲ್ಲಿದ್ದರು. ಈಗ ನಿಮಗೆ ಕರ್ಮಸ್ಥಾನಕ್ಕೆ ಬಂದಿದ್ದಾರೆ. ಗುರು ಕರ್ಮಸ್ಥಾನದಲ್ಲಿದ್ದಾರೆ ಅಂದರೆ ಉದ್ಯೋಗ ವ್ಯವಹಾರಗಳಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದು, ಕೆಲಸ ಸಿಗ್ತಕ್ಕಂಥದ್ದು ವಿಳಂಬ ಆಗೋದು, ಉದ್ಯೋಗದಲ್ಲಿ ಪ್ರಮೋಷನ್ಸು, ಎಕ್ಸ್ಪೆಕ್ಟೆಡ್ ಪ್ರಮೋಷನ್ಸ್ ಸಿಗದೆ ಇರೋದು, ಒಳ್ಳೆ ಇನ್ಕ್ರಿಮೆಂಟ್ ಸಿಗದೆ ಇರತಕ್ಕಂಥದ್ದು. ಮತ್ತು ಗುರು ಬಂದು ನಿಮಗೆ ಕುಟುಂಬ ಸ್ಥಾನವನ್ನು ನೋಡ್ತಾ ಇದ್ದಾರೆ. ಗುರು ಕುಟುಂಬ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಲವಲವಿಕೆ ವಾತಾವರಣ ಇರತಕ್ಕಂಥದ್ದು, ದುಡ್ಡು ಕಾಸು ಟ್ರಾನ್ಸಾಕ್ಷನ್ಸ್ ನಡೆದರೂ ಕೂಡ ಎಕ್ಸ್ಪೆಕ್ಟೆಡ್ ಲಾಭ ಇಲ್ಲದೆ ಇರತಕ್ಕಂಥದ್ದು. ಪ್ಲಸ್ ಯಾಕೆಂದರೆ ಗುರು ನಿಮಗೆ 6ನೇ ಸ್ಥಾನವನ್ನು ನೋಡ್ತಾ ಇದ್ದಾರೆ. 6ನೇ ಸ್ಥಾನವನ್ನು ಋಣಸ್ಥಾನ ಅಂತ ಕರೆದ್ವಿ. ಫೈನಾನ್ಷಿಯಲ್ ಪ್ರೋಗ್ರೆಸ್ ಹಾಲ್ಟ್ ಆಗ್ತಕ್ಕಂಥದ್ದು. ಎಕ್ಸ್ಪೆಷಲಿ 6ನೇ ಮನೆಯಲ್ಲಿ ನೋಡಿದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ಕೂಡ ನೀವು ಕೇರ್ಫುಲ್ ಆಗಿರಬೇಕು. ಮೀನ ರಾಶಿಯನ್ನು ಗುರು ನೋಡ್ತಾ ಇರೋದ್ರಿಂದ ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಬರ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಅಲರ್ಜಿ, ಅಜೀರ್ಣ ಅಂತಕ್ಕಂಥ ಸಮಸ್ಯೆಗಳನ್ನು ನೀವು ಫೇಸ್ ಮಾಡೋದು ಕೂಡ ಸಾಧ್ಯ ಆಗಿರುತ್ತೆ. ಮತ್ತು ನಿಮ್ಮ ರಾಶಿಗೆ 3ನೇ ಮನೆ ಅಧಿಪತಿ ಆಗಿರೋದರಿಂದ ಗುರು, ನೀವು ಹೆಚ್ಚು ಎಫರ್ಟ್ಸ್ ಇಟ್ಟಿದ್ರೇ ಸ್ವಲ್ಪ ಫಲ ಸಿಕ್ಕತ್ತೆ. ನೀವು 100% ಎಫರ್ಟ್ಸ್ ಇಟ್ಟಿದ್ರೆ ನಿಮಗೆ ಒಂದು 50% ಫಲ ಸಿಕ್ಕತ್ತೆ. 50% ಇದ್ದಿದ್ರೆ 25% ಫಲ ಸಿಕ್ಕತ್ತೆ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಶುಭ ಗ್ರಹಗಳ ದಶಾಭುಕ್ತಿಗಳು ನಡೀತಾ ಇದ್ದರೆ ಈ ವಿಳಂಬ ಅನ್ನೋದು ಆಗೋದಿಲ್ಲ. ಇಲ್ಲ ಅಂದರೆ ತುಂಬ ವಿಳಂಬ ಆಗುತ್ತೆ, ಕೆಲಸ ಕಾರ್ಯದಲ್ಲಿ ವಿಳಂಬ ಆಗುತ್ತೆ, ರೈತರಿಗೂ ಕೂಡ ನಷ್ಟ ಅನುಭವಿಸ್ತಾರೆ. ಬೆಳೆದಿರ್ತಕ್ಕಂಥ ಬೆಳೆಗೆ ರೇಟ್ ಸಿಕ್ಕೋದಿಲ್ಲ ಅಥವಾ ಬೆಳೆ ಸರಿಯಾಗಿ ಬರೋದಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ರೈತ ಕೂಡ ನಷ್ಟ ಆಗ್ತಾ ಬರ್ತಾನೆ. ಯಾಕಂದರೆ ಜಲರಾಶಿಯಲ್ಲಿ ಕರ್ಮಸ್ಥಾನದಲ್ಲಿ ಗುರು ಇರೋದರಿಂದ ಜಲಕ್ಷಾಮ ಆಗ್ತಕ್ಕಂಥದ್ದು, ನೀರಿಗೆ ಹಾಹಾಕಾರ ಕೂಡ ನಿಮ್ಮ ರಾಶಿಗೆ ಚಾನ್ಸಸ್ ಇರುತ್ತೆ. ಅಂದರೆ ನಿಮ್ಮ ಹೊಲದಲ್ಲಿರ್ತಕ್ಕಂಥ ಬೋರ್ವೆಲ್, ಬಾವಿಯಲ್ಲಿ ಸರಿಯಾಗಿ ನೀರು ಬರದೇ ಇರತಕ್ಕಂಥದ್ದು, ಈ ಥರ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಆದರೆ ಗುರು ಉಚ್ಚನಾಗಿರೋದರಿಂದ ತುಂಬ ಕೆಟ್ಟ ಪರಿಣಾಮಗಳೇನು ನಿಮ್ಮ ಮೇಲೆ ಬೀರೋದಿಲ್ಲ. ಆದರೂ ಕೂಡ ನೀವು ಎಕ್ಸ್ಪೆಷಲಿ ಗುರುಚರಿತ್ರೆಯನ್ನು ಓದ್ತಾ ಬನ್ನಿ. ನಿಮಗೆ 6 ಮುಖದ ರುದ್ರಾಕ್ಷ ತುಂಬ ಅದೃಷ್ಟವನ್ನು ಕೊಡ್ತಕ್ಕಂಥ ರುದ್ರಾಕ್ಷ. ಈ ರುದ್ರಾಕ್ಷವನ್ನು ಧಾರಣೆ ಮಾಡಿ. ಮತ್ತು ನಿಮಗೆ 555 ನಂಬರ್ ಮತ್ತು 6 ನಂಬರ್ ತುಂಬ ಒಳ್ಳೆಯ ನಂಬರು. ನೀವು ಕಾಳಭೈರವರನ್ನು ಕೂಡ ನೀವು ಆರಾಧನೆ ಮಾಡಿ ಗುರುಗಳ ಜೊತೆಗೆ ಅದೃಷ್ಟ ಫಲಗಳನ್ನು ನೀವು ಪಡ್ಕೊಳ್ಬೋದು. ಶ್ವೇತವರ್ಣದ ಬಟ್ಟೆಗಳನ್ನು ಧಾರಣೆ ಮಾಡ್ತಾ ಬನ್ನಿ. ಲೈಟ್ ಬ್ಲೂ ಕಲರ್ ಕೂಡ ಧರಿಸಿ, ಲೈಟ್ ಗ್ರೀನ್ ಕಲರ್ ಕೂಡ ಧರಿಸಿ. ನಿಮಗೆ ಅದೃಷ್ಟ ರತ್ನ ಬಂದು ಡೈಮಂಡ್. ಯಾವಾಗಲೂ ಕೂಡ ಮುತ್ತು ರತ್ನ ಅಥವಾ ರತ್ನಗಳನ್ನು ನೀವು ಜ್ಯೋತಿಷ್ಯರ ಸಲಹೆ ಪಡೆದೇ ಹಾಕ್ಕೋಬೇಕು. ನಿಮ್ಮ ರಾಶಿಗೆ ಒಳ್ಳೆಯ ಫಲ ಕೊಡ್ತಕ್ಕಂಥ ಕಲ್ಲಂದರೆ ಡೈಮಂಡ್. ಮುಖ್ಯವಾಗಿ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಗುರುವಿಗೆ ಯಾವ ಥರ ಶಾಂತಿ ಮಾಡ್ಕೋಬೇಕು, ಗುರುವನ್ನು ನಾವು ಯಾವ ಥರ ಒಲಿಸ್ಕೋಬೇಕು ಅಂತಕ್ಕಂಥ ವಿಚಾರ. ಗುರು ಅಂತಕ್ಕಂಥವರು ಒಲಿದ್ರೆ ಶಿವ ಕೂಡ ಏನೂ ಮಾಡೋಕ್ಕಾಗಲ್ಲ. ಗುರು ಒಲಿದ್ರೆ ಎಲ್ಲವೂ ಸಿಕ್ಕತ್ತೆ. ಗುರು ಮುನಿದ್ರೆ ನಮಗೇನೂ ಸಿಕ್ಕೋದಿಲ್ಲ ಜೀವನದಲ್ಲಿ. ಈ ಗುರುವನ್ನು ಒಲಿಸ್ಕೋಬೇಕಂದ್ರೆ ಮುಖ್ಯವಾಗಿರ್ತಕ್ಕಂಥ ಗುರು ತತ್ವದಲ್ಲಿರ್ತಕ್ಕಂಥ ಗುರುಗಳನ್ನು ನಾವು ಆರಾಧನೆ ಮಾಡಬೇಕು. ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯ ದೇವರು, ದಕ್ಷಿಣಾಮೂರ್ತಿ, ಹೀಗೆ ನಾನಾ ರೀತಿಯಲ್ಲಿ ನೀವು ಈ ಗುರುಗಳನ್ನು ಆರಾಧನೆ ಮಾಡೋದರಿಂದ ಒಮ್ಮೆಯಾದ್ರೂ ಗಾನಗಾಪುರಕ್ಕೆ ಹೋಗಿ ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡಿಕೊಳ್ಳೋದು, ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನ, ದಕ್ಷಿಣಾಮೂರ್ತಿ ದರ್ಶನ,
ಸಾಯಿಬಾಬಾ ದೇವರನ್ನು ಕೂಡ ಗುರುವಾರ ಶಿರಡಿಗೆ ಹೋಗಿ ದರ್ಶನ ಮಾಡಿಕೊಳ್ಳೋದ್ರಿಂದ ಒಮ್ಮೆಯಾದ್ರೂ ನಿಮಗೆ ಗುರು ಅನುಗ್ರಹ ದೊರೆಯುತ್ತೆ. ಗುರು ಎಲ್ಲ ಶುಭ ಕಾರ್ಯಗಳಿಗೂ ಕೂಡ ಕಾರಕ. ಸಂತಾನ, ಮದುವೆ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲಿ ಜಯ ಕೊಡ್ತಕ್ಕಂಥವನು ಗುರುನೇ. ಈ ಗುರುವನ್ನು ಒಲಿಸ್ಕೋಬೇಕಂದ್ರೆ ಗುರುವಾರ ಕಡಲೆ ದಾನ ಮಾಡೋದರಿಂದ, ಮತ್ತು ಶನಿವಾರ ಕಡಲೆಯನ್ನು ಶುಕ್ರವಾರ ನೆನೆಸಿಟ್ಬಿಟ್ಟು ಶನಿವಾರ ಕಡಲೆ ತಿನ್ನೋದ್ರಿಂದ ಕೂಡ ಗುರು ಶಾಂತಿ ಆಗತ್ತೆ. ಮತ್ತು ಗುರುಗೆ ಯೆಲ್ಲೋ ಕಲರ್ ಬಟ್ಟೆಯನ್ನು ಧಾರಣೆ ಮಾಡೋದ್ರಿಂದ, ಗುರುಗೆ ಯೆಲ್ಲೋ ಸಫೇರ್ ಅಂದರೆ ಇವೆಲ್ಲ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಧಾರಿಸಬೇಕು ಯೆಲ್ಲೋ ಸಫೇರ್ ಸ್ಟೋನನ್ನು. ಮತ್ತು ಗುರು ಮಂತ್ರಗಳಾಗಿರ್ತಕ್ಕಂಥ ಓಂ ಭ್ರೂ ಬೃಹಸ್ಪತಿಯೇ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಬಾರಿ, ಹಾಗೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಸಾರ್ತಿ ಹೇಳ್ಕೊಳ್ತಕ್ಕಂಥದ್ದು. ಇಲ್ಲ ನವಗ್ರಹ ಮಂತ್ರದಲ್ಲಿ ದೇವನಾಂಶ ಗುರುನಾಂಶ ಈ ಮಂತ್ರವನ್ನು ನೀವು ದಿನಕ್ಕೆ 108 ಸಾರ್ತಿ ಹೇಳ್ಕೊಳ್ತಕ್ಕಂಥದ್ದು. ಗುರುಚತ್ರಿಯನ್ನು ಓದ್ತಕ್ಕಂಥದ್ದು. ಹೀಗೆ ಗುರುಗಳನ್ನು ನೀವು ಒಲಿಸ್ಕೋಬೋದು. ಮುಖ್ಯವಾಗಿ ಶುಭ ಕಾರ್ಯಗಳು ನಡೀದೇ ಇರೋದಕ್ಕೆ ಗುರುಗ್ರಹ ಒಂದೇ ಕಾರಣವಲ್ಲ, ಇದಕ್ಕೆ ಮೂಲ ಬೇರು ತತ್ವವನ್ನು ನಾವು ತಿಳ್ಕೋಬೇಕು. ಈಗ ನಾವು ಬೇರುಗಳು ನೀರನ್ನು ಹೀರ್ಕೊಂಡು ಫಲ ಪುಷ್ಪವನ್ನು ಕೊಡುತ್ತೆ, ಮರ ಬೆಳೆಯುತ್ತೆ, ಬ್ರಾಂಚಸ್ ಬರುತ್ತೆ, ದೊಡ್ಡದಾಗತ್ತೆ. ಈ ಮೂಲ ಬೇರು ಅಂತಕ್ಕಂಥದ್ದು ನಮ್ಮ ಕುಲದೇವರು ಮತ್ತು ಕುಲದೇವತೆ. ಈ ಕುಲದೇವತೆ ಮತ್ತು ಕುಲದೇವರನ್ನು ಇಂದಿನ ಕಾಲದವರು ಜಾಸ್ತಿ ಆರಾಧನೆ ಮಾಡ್ತಾಯಿದ್ರು. ಅದಕ್ಕೆ ಮನೆಯಲ್ಲಿ ಮದುವೆಗಳು 25 ವರ್ಷ ಅದ ಒಳಗಡೆ ಮದುವೆಗಳಾಗ್ತಾಯಿತ್ತು, ಹೆಣ್ಣಾಗಲಿ ಗಂಡಾಗಲಿ. ಈಗ 30 ವರ್ಷ ಆಗಿದ್ರೂ ಕೂಡ ಮದುವೆ ಆಗ್ತಾ ಇಲ್ಲ ಅಂದರೆ ನಾವು ಮೂಲ ತತ್ವಗಳನ್ನು ನಾವು ಬಿಡ್ತಾ ಇದ್ದೀವಿ. ನಾವು ಕುಲದೇವರನ್ನ ಆರಾಧನೆ ಮಾಡ್ತಾ ಇಲ್ಲ, ಕುಲದೇವಿಯನ್ನು ನಾವು ಆರಾಧನೆ ಮಾಡ್ತಾ ಇಲ್ಲ. ಪ್ರತಿ ಗ್ರಾಮದಲ್ಲೂ ಕೂಡ ಗ್ರಾಮ ದೇವತೆಯರು ಅಂತಿರ್ತಾರೆ, ಗ್ರಾಮ ದೇವತೆಯ ಸೇವೆಯನ್ನು ಮಾಡಬೇಕು. ಜೊತೆಗೆ ಇತರೆ ರೂಪದಲ್ಲಿ ಕಲ್ಲುಗಳ ರೂಪದಲ್ಲಿ ಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿ ಊರಲ್ಲಿ ಬೇರೆ ಬೇರೆ ಮೂಲಗಳಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇವತ್ತು ಅವನ್ನು ನಾವು ಬರೀ ಕಲ್ಲು ಅಂತ ತಿಳ್ಕೊಂಡಿದ್ದೀವಿ. ಮೊದಲೆಲ್ಲ ಕೂಡ ಅದಕ್ಕೆ ನೀರು ಹಾಕಿ ಅರಿಶಿನ ಕುಂಕುಮ ಇಟ್ಟು ಕಡ್ಡಿ ಕರ್ಪೂರ ಹಚ್ಚಿ ಬೇಡ್ಕೊಳ್ಳೋರು. ಮಕ್ಕಳಿಗೆ ಅನಾರೋಗ್ಯ ಬಂದರೆ ಅಲ್ಲೋಗಿ ಮೊಸರನ್ನು ಅರ್ಪಣೆ ಮಾಡಿ ತಾಯಿಗೆ ಶಾಂತಿ ಮಾಡಿ ನೀರನ್ನು ಹಾಕಿ ಅಭಿಷೇಕ ಮಾಡಿ ತಾಯಿಯನ್ನು ಸಂತೋಷಗೊಳಿಸಿ ಚಿಕ್ಕ ಮಕ್ಕಳಿಗೆ ಬಂದಿರತಕ್ಕಂಥ ಕಾಯಿಲೆಗಳು ಕೂಡ ವಾಸಿ ಮಾಡ್ಕೊಳ್ತಾ ಇದ್ರು. ಈ ತತ್ವವನ್ನು ನಾವು ಅರ್ಥಕೊಂಡು ನಾವು ಮುಖ್ಯವಾಗಿ ಕುಲದೇವರನ್ನು ಆರಾಧನೆ ಮಾಡೋದು, ಕುಲದೇವತೆ ತತ್ವವನ್ನು ಮೂಲವನ್ನು ತಿಳ್ಕೊಂಡು ವರ್ಷಕ್ಕೆ ಒಮ್ಮೆಯಾದರೂ ಹೋಗಿ ಅಲ್ಲಿ ದೇವರ ಸೇವೆ ಮಾಡ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಕುಟುಂಬ ಸಮೇತರಾಗಿ ಕುಲದೇವರನ್ನ ಆರಾಧನೆ ಮಾಡೋದರಿಂದ, ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡೋದರಿಂದ, ಹಾಗೆ ರಾಘವೇಂದ್ರ ಇತ್ಯಾದಿ ಗುರುಗಳನ್ನು ನಾವು ಆರಾಧನೆ ಮಾಡೋದರಿಂದ ಕೂಡ ಗುರುಬಲ ಇಲ್ಲದೇ ಇದ್ದರೂ ಕೂಡ ಗುರುಬಲ ಅನ್ನೋದು ಸಿಗತ್ತೆ.